ಆರೋಪಿ ದರ್ಶನ್ ಭೇಟಿಯಾಗಿರುವ ವಿಚಾರ ಕೂಡ ಇದೆ. ಪ್ರಕರಣದ ಸಾಕ್ಷಿ ಹಾಸ್ಯ ನಟ ಚಿಕ್ಕಣ್ಣ ಮತ್ತೆ ಪೊಲೀಸರ ತನಿಖೆಯನ್ನು ಹೆದರಿಸಬೇಕಿದೆ. ಕಾನೂನು ಪರಿಶೀಲನೆ ಮಾಡಿ ಅವಶ್ಯಕತೆ ಇದ್ರೆ ಮತ್ತೆ ನೋಟಿಸ್ ಕೊಟ್ಟು ವಿಚಾರಣೆಯನ್ನ ಹೆದರಿಸುವ ಸಾಧ್ಯತೆ ಇದೆ. 164ರ ಅಡಿ ಹೇಳಿಕೆಯನ್ನ ಕೊಟ್ಟು ದರ್ಶನ್ರನ್ನ ಭೇಟಿಯಾಗಿದ್ದ ಚಿಕ್ಕಣ್ಣಗೆ ಮತ್ತೆ ಪೊಲೀಸರು ನೋಟಿಸ್ ಅನ್ನ ಸರ್ವ್ ಮಾಡಿ ವಿಚಾರಣೆಗೆ ಹಾಜರಾಗುವಂತೆ ಹೇಳುವ ಸಾಧ್ಯತೆಗಳಿದೆ. ಯಾಕೆಂದ್ರೆ 164 ಹೇಳಿಕೆಯನ್ನ ಕೊಟ್ಟಿರುವಂತ ಚಿಕ್ಕಣ್ಣ ಹೋಗಿ ಜೈಲಲ್ಲಿ ಆರೋಪಿಯನ್ನ ಭೇಟಿಯಾಗಿ ಬರ್ತಾರೆ ಅಂತಂದ್ರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ನಾಳೆ ಕೋರ್ಟಲ್ಲಿ ಜೈಲಧಿಕಾರಿಗಳ ನಡೆಯನ್ನ ಪ್ರಶ್ನೆ ಮಾಡುವಂತೆ ಕಂಡು ಬರುತ್ತೆ. ಜೈಲಧಿಕಾರಿಗಳು ಒಬ್ಬ ಪ್ರಬಲ ಸಾಕ್ಷಿ ಆರೋಪಿಯ ಬಗ್ಗೆ 164 ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಆದರೂ ಹೋಗಿ ಜೈಲಲ್ಲಿ ಅವ್ರನ್ನ ಭೇಟಿ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತಂದ್ರೆ ಈಗ ಜೈಲಧಿಕಾರಿಗಳ ನಡೆಯನ್ನ ಪ್ರಶ್ನಿಸುವಂತೆ ಇದೆ. ಚಿತ್ರರಂಗದವರು ಒಂದು ಪೂಜೆ ಮಾಡಿಸ್ತಾರೆ. ಆ ಪೂಜೆ ಆದಮೇಲೆ ನಟ ಅಭಿಷೇಕ್ ಅಂಬರೀಷ್ ಅವರು ಜೈಲಿಗೆ ಹೋಗಿ ದರ್ಶನ್ರನ್ನ ಭೇಟಿ ಆಗೋದಕ್ಕೆ ಮುಂದಾಗಿರ್ತಾರೆ. ಆ ಸಂದರ್ಭದಲ್ಲಿ ನಟ ಚಿಕ್ಕಣ್ಣ ಕೂಡ ನಟ ಅಭಿಷೇಕ್ ಅಂಬರೀಷ್ ಜೊತೆ ತೆರಳಿರ್ತಾರೆ. ಧನ್ವೀರ್, ನಟ ಚಿಕ್ಕಣ್ಣ, ನಟ ಅಭಿಷೇಕ್ ಅಂಬರೀಷ್ ಮೂವರು ಹೋಗಿ ದರ್ಶನ್ರನ್ನ ಭೇಟಿಯಾಗಿ ಬಂದಿರ್ತಾರೆ. ಈಗ ಆ ವಿಚಾರ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಮತ್ತೊಂದು ಕಡೆ ಹೈದರಾಬಾದ್ನ CFSL ರಿಪೋರ್ಟ್ ಈಗ ಪೊಲೀಸರ ಕೈ ಸೇರಿರುವಂತದ್ದು. ಎಲೆಕ್ಟ್ರಾನಿಕ್ ವಸ್ತುಗಳು ಹೈದರಾಬಾದ್ಗೆ ರವಾನಿಸಲಾಗಿತ್ತು. CCTV ಆಗಿರ್ಬೋದು, CCTV ದೃಶ್ಯಗಳಾಗಿರ್ಬೋದು, ಮೊಬೈಲ್ ಫೋನ್ಗಳಾಗಿರ್ಬೋದು, ಇವುಗಳನ್ನ ಹೈದರಾಬಾದ್ನ FSL ವರದಿಗೆ ಕಳಿಸಲಾಗಿತ್ತು. ಕಾನೂನಿನ ಪ್ರಕಾರ 90 ದಿನಗಳ ಒಳಗೆ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಬೇಕಾಗಿದೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಕೂಡ ಈ ಬಗ್ಗೆ ಹೇಳಿದ್ದಾರೆ. ಹೈದರಾಬಾದ್ನ FSL ರಿಪೋರ್ಟ್ ಏನ್ ಬರುತ್ತೆ ಆ ವರದಿಗಾಗಿ ಈಗ ಪೊಲೀಸರು ಕಾಯ್ತಾ ಇದ್ದಾರೆ. ಬಹುತೇಕ ಈಗಾಗಲೇ FSL ರಿಪೋರ್ಟ್ ಪೊಲೀಸರ ಕೈ ಕೂಡ ಸೇರಿದೆ. ಕೆಲವೊಂದಷ್ಟು ರಿಪೋರ್ಟ್ಗಳಿಗಾಗಿ ಈಗ ಪೊಲೀಸರು ವೇಟ್ ಮಾಡ್ತಾ ಇದ್ದಾರೆ. CFSL ರಿಪೋರ್ಟ್ ಎಲ್ಲವೂ ಕೂಡ ಪೊಲೀಸರ ಕೈ ಸೇರಿದ ಬಳಿಕ ತಕ್ಷಣಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನಿಗದಿತ ಸಮಯದ ಒಳಗೆ ಚಾರ್ಜ್ ಶೀಟ್ ಅನ್ನ ಕಂಪ್ಲೀಟ್ ಆಗಿ ಸಲ್ಲಿಕೆ ಮಾಡಬೇಕು ಅನ್ನೋದು ಕೂಡ ಪೊಲೀಸ್ ಇಲಾಖೆಯ ತಯಾರಿಯಾಗಿದೆ. ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ದಯಾನಂದ್ ಅವರು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಅವರು ಕೂಡ ಆ ವರದಿಗಳನ್ನು ನೀಡಲಿದ್ದು ಈ ಎರಡೂ FSLಗಳ ವರದಿಗಳು ಬಂದ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಾವು ಅಂತಿಮ ವರದಿನ ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಸಜ್ಜಾಗಿದ್ದೇವೆ. ಸರ್, ಈ ಸಾಕ್ಷಿ ಹೇಳಿರೋರು ಮತ್ತೆ ಜೈಲಿಗೆ ಹೋಗಿ ದರ್ಶನ್ ಭೇಟಿ ಮಾಡಿ ಬರ್ತಾ ಇದ್ದಾರೆ. ಆ ಅಂಶ ನಮ್ಮ ಪರಿಶೀಲನೆಯಲ್ಲಿದೆ. ಅದು ಯಾವ ರೀತಿ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅದರ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ. ಅದೇ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗ್ತದೆ. ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಹೇಳೋದು ಕಷ್ಟ. 90 ದಿವಸಗಳ ಒಳಗಾಗಿ ನಾವು ಚಾರ್ಜ್ ಶೀಟ್ ಅನ್ನ ಮಾಡಬೇಕಾಗ್ತದೆ. ಖಂಡಿತವಾಗಿಯೂ 90 ದಿವಸಗಳ ಒಳಗಾಗಿ ಚಾರ್ಜ್ ಶೀಟ್ ಅನ್ನ ಮಾಡ್ತೇವೆ. ಜೊತೆಗೆ ಅವರು ಕೂಡ ಆ ವರದಿಗಳನ್ನು ನೀಡಲಿದ್ದು ಈ ಎರಡೂ FSLಗಳ ವರದಿಗಳು ಬಂದ ನಂತರದಲ್ಲಿ ಆದಷ್ಟು ಶೀಘ್ರ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಯತೀಶ್. ಈಗ ನಮ್ಮ ಜೊತೆ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯತೀಶ್,
ಡಿ ಗ್ಯಾಂಗ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಈಗಾಗಲೇ ನಿಗದಿತ ಸಮಯದ ಒಳಗೆ ಎಲ್ಲ ರೀತಿಯ ತಯಾರಿ ಕೂಡ ಆಗಿದೆ ಅನ್ನುವಂಥದ್ದು ಪೊಲೀಸ್ ಮೂಲಗಳಿಂದ ಮಾಹಿತಿ ಇದೆ. ಹಾಗಾದ್ರೆ ಈಗ FSL ರಿಪೋರ್ಟ್ನ ಕೆಲವೊಂದಷ್ಟು ರಿಪೋರ್ಟ್ಗಾಗಿ ಕಾಯ್ತಾ ಇರುವಂತಹ ಪೊಲೀಸ್ ಇಲಾಖೆ ನಿಗದಿತ ಸಮಯದ ಒಳಗೆ ಕಂಪ್ಲೀಟ್ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿಕೊಂಡು ನ್ಯಾಯಾಲಯದಕ್ಕೆ ಸಲ್ಲಿಕೆ ಮಾಡ್ತಾರಂತೀರಾ ಯತೀಶ್? ಕೋರ್ಸ್ ವಿಜಯ್, ಏನಂತಂದ್ರೆ ಗೊತ್ತಿರೋದು, ನಾವು ನೀವು ಕೂಡ ಚರ್ಚೆ ಮಾಡ್ತಾ ಇರ್ತೀವಿ, ತುಂಬಾ ಸಲ ಹೇಳ್ತಾ ಇರ್ತೀವಿ. ಯಾಕೆಂದ್ರೆ 90 ದಿನಗಳ ಒಳಗಡೆ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲೇಬೇಕಿರುತ್ತೆ. ಇದು ಪೊಲೀಸ್ ಇಲಾಖೆ ಇರುವಂತ ಒಂದು ಕೊನೆಯ ದಿನ ಅಂತ ಹೇಳ್ಬೋದು. ಹಾಗಾಗಿ ಈ 90 ದಿನಗಳ ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲೇಬೇಕಿದೆ. ಈಗಾಗಲೇ 72-73 ದಿನಗಳು ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ 75 ದಿನ ಆಗೋಕ್ ಬಂತು ಆಕ್ಚುಲಿ ಇದೆಲ್ಲ ಕೇಸ್ ಶುರುವಾಗಿ. ಸೊ ಈ 75 ದಿನ ಆದ್ರೂ ಕೂಡ ಯಾಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ, ಯಾಕೆ ತನಿಖೆ ಲೇಟ್ ಆಗ್ತಾ ಇದೆ, ಇನ್ನು ಅಷ್ಟೊಂದು ದೊಡ್ಡದಂತ ಕೇಸ್ ಆಗಿದೆಯಾ, ಈಗ ಒಂದಷ್ಟು ಪ್ರಶ್ನೆಗಳು ನಮ್ಮನ್ನೂ ಸೇರಿದಂತೆ ಅವರ ಅಭಿಮಾನಿಗಳನ್ನ, ಇಡೀ ನಾಡಿನ ಜನತೆಯನ್ನ ಕಾಡಿಸುಳ್ಳಲ್ಲ. ಹಾಗಾಗಿ ಇವತ್ತು ಪೊಲೀಸ್ ಕಮಿಷನರ್ ಏನಿದ್ದಾರೆ, ನಗರ ಪೊಲೀಸ್ ಆಯುಕ್ತರು ಏನಿದ್ದಾರೆ, ಅವರು ದಯಾನಂದ್ ಅವರು ಕೊಟ್ಟಿರುವಂತ ಹೇಳಿಕೆ ಏನಿದೆ ಅಂತಂದ್ರೆ, ಇನ್ನ ನಿಗದಿತ ಟೈಮ್ ಒಳಗಡೆ ನಾವು ಸಲ್ಲಿಕೆ ಮಾಡೇ ಮಾಡ್ತೀವಿ, ಚಾರ್ಜ್ ಶೀಟ್ ಸಲ್ಲಿಕೆ ಎಲ್ಲ ರೀತಿಯಂತ ತಯಾರಿ ಮಾಡ್ಕೊಂಡಿದ್ದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಷ್ಟೇ ಅಲ್ಲದೆ FSL ವರದಿ ಬಂದಾಗಿದೆ, ನಾವೀಗ CFSL ವರದಿ ಕಾಯ್ತಾ ಇದ್ದು ಅಂತ ಹೇಳಿದ್ದಾರೆ. ವಾಟ್ ಇಸ್ CFSL ಅಂತಂದ್ರಾಗ ಅಂದ್ರೆ ನಮ್ಮ ಮೊಬೈಲ್ ಇರ್ಬೋದು, ಅಥವಾ CCTV ಇರ್ಬೋದು, ಅಥವಾ ಈ ತರ ಎಲೆಕ್ಟ್ರಿಕಲ್ ಏನಿದೆ ಅದೆಲ್ಲದೂ ಕೂಡ ಇವರು ಡಿಲೀಟ್ ಮಾಡ್ತಿದ್ರು. ಸಾಕಷ್ಟು ವಿಚಾರಗಳನ್ನ ಆದ ನಂತರ ಎಲ್ಲ ಡಿಲೀಟ್ ಆಗಿತ್ತು, ಅದನ್ನ ಹೈದರಾಬಾದ್ಗೆ ಕಳಿಸ್ಕೊಟ್ಟಿದ್ರು. ಅಲ್ಲಿ ರಿಟ್ರೀವ್ ಮಾಡಿ ಅಲ್ಲಿಂದ ಬರುವಂತ ವಿಚಾರಗಳನ್ನ ಈಗ ಫೈನಲ್ ಅಂತ ಅದಕ್ಕೆ ತರೋದಕ್ಕೆ ಈಗ ಪ್ರಯತ್ನ ಪಡ್ತಾ ಇದ್ದಾರೆ. ಕೊಲೆ ಆದಂತ ಸಂದರ್ಭದಲ್ಲಿ ಸರಿಸುಮಾರು 100ಕ್ಕೂ ಅಧಿಕ ಕಾಲ್ಗಳು ದರ್ಶನ್ ಹಾಗೂ ಗ್ಯಾಂಗ್ ಕಡೆಯಿಂದ ಎಲ್ಲ ಕಡೆಗೆ ಹೋಗಿತ್ತವೆ. ಸೊ ಆ ಕಾಲ್ಗಳು ಎಲ್ಲ ಕಡೆ ಡಿಲೀಟ್ ಆಗಿದ್ದು, ಆ ಸಮಯದಲ್ಲಿ ಏನೆಲ್ಲ ಮಾತಾಡಿದ್ದಾರೆ, ಯಾರಿಗೆಲ್ಲ ಕಾಲ್ ಹೋಗಿದ್ದು, ಮತ್ತೆ ಆ ಸಂದರ್ಭದಲ್ಲಿ ಎಷ್ಟು ಟೈಮಲ್ಲಿ ಆ ಕಾಲನ್ನು ಮಾಡಿದ್ರು, ಇದೆಲ್ಲದನ್ನು ಕೂಡ ಈಗ ಪೊಲೀಸ್ ಅಧಿಕಾರಿಗಳು ಕರೆಕ್ಟ್ ತನಿಖೆನ ಮಾಡಿ ಅದನ್ನ ರಿಸೀವ್ ಮಾಡ್ಕೊಂಡಿರುವಂಥದ್ದು ಈ ಒಂದು CFSL ವರದಿ ಮೂಲಕ. ಅದಲ್ಲದೆ ನೀವು ಗೊತ್ತಿರ್ಬೋದು, ಅವತ್ತು CCTV ಏನಿತ್ತು, ಆ ಶೆಡ್ ಸುತ್ತಮುತ್ತ ಏನು CCTV ಇತ್ತು, ಅಲ್ಲಿನ ಕೆಲವೊಂದಿಷ್ಟು ವಿಡಿಯೋಗಳನ್ನು ಇವರು ಆಲ್ಮೋಸ್ಟ್ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಲ್ಲದೆ ಇವರಷ್ಟು ಕೂಡ ಒಂದಷ್ಟು ವಿಡಿಯೋಗಳನ್ನ ತಮ್ಮ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಆ ವಿಡಿಯೋ ಕೂಡ ಸಾಕಷ್ಟು ಡಿಲೀಟ್ ಆಗಿದ್ದು ಅನ್ನೋ ವಿಚಾರಗಳಿದೆ. ಅದೆಲ್ಲದನ್ನು ಕೂಡ ಅಂದ್ರೆ ಮತ್ತೆ ಮರು ತೆಗೆದುಕೊಳ್ಳೋದಕ್ಕೆ ಅದನ್ನ CFSL ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿನ ವರದಿ ಕೂಡ ಬಂದಾಗಿದೆ ಅಂತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರುತ್ತೆ. ಅದಾದ ನಂತರ ಇದೆಲ್ಲ ಸಾಕ್ಷಿ ಇಟ್ಕೊಂಡು ನಾವು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತೀವಿ ಅನ್ನೋ ಮಾತನ್ನ ಈಗ ನಗರ ಪೊಲೀಸ್ ಆಯುಕ್ತರು ಹೇಳಿರುವಂಥದ್ದು. ವಿಜಯ್, ಮತ್ತೊಂದು ಗಮನಿಸಬೇಕಾಗತ್ತೆ, ಬೆಳಗ್ಗೆಯಿಂದ ಸಾಕಷ್ಟು ಚರ್ಚೆ ಆಗ್ತಿರುವಂತಹ ವಿಚಾರ ಇದು. ಏನಪ್ಪಾ ಅಂತಂದ್ರೆ 4,000 ಪುಟಗಳ ವರದಿ ಬರ್ತಾ ಇದೆ ಅಂತ. ಹಾಗಾದ್ರೆ ಅಷ್ಟು ದೊಡ್ಡದಾಗಿ ಏನಿದೆ, 4,000 ಪುಟ ಆಗುವಂಥದ್ದು ಏನಿತ್ತು ಆ ಕೇಸಲ್ಲಿ ಅನ್ನೋದು ಈಗ ಪ್ರಶ್ನೆಯಾಗಿ ಕಾಡ್ತಿರುವಂಥದ್ದು. ಯಾಕೆ ಅಂತಂದ್ರೆ ರೇಣುಕಾಸ್ವಾಮಿ ಕೊಲೆ ಆದಾಗಿನಿಂದ ಡಿ ಗ್ಯಾಂಗ್ ಏನೆಲ್ಲ ಮಾಡಿದೆ ಅಥವಾ ಅದಕ್ಕೆಲ್ಲ ಏನೆಲ್ಲ ಆಗಿತ್ತು ಅದೆಲ್ಲದೂ ಕೂಡ ಈಗ ಅಂದ್ರೆ ಅಷ್ಟು ಕೂಲಂಕುಷವಾಗಿ ಅದನ್ನ ಪೇಪರ್ಲಿ ಇಳಿಸುವಂತ ಹಾಕುವಂತ ಕೆಲಸವನ್ನ ಪೊಲೀಸ್ ತನಿಖೆ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿರೋದನ್ನ ನಾವು ಗಮನಿಸಬೇಕಾಗತ್ತೆ. 4,000 ಪುಟ ಅಂದ್ರೆ ಅದು ಕಮ್ಮಿ ಅಂತಲ್ಲ. ಯಾಕೆ ಅಂತಂದ್ರೆ ಈ ಒಂದು ಕೇಸಲ್ಲಿ ಎಲ್ಲಿಂದ ಹೋಗುತ್ತೆ, ಇಲ್ಲಿಂದ ಬ್ಯಾಂಗ್ಳೂರ್ ಟು ಚಿತ್ರದುರ್ಗ ಟು ಶೆಡ್ ಟು ಆರ್ ಆರ್ ನಗರ ಟು ಮೈಸೂರು, ಇಷ್ಟು ಕಡೆಗೆ ಹೋಗಿ ಬರ್ಬೇಕಾಗತ್ತೆ. ಅಂದ್ರೆ ಏನೆಲ್ಲ ಆಯ್ತು ಆ ವಿಚಾರಗಳನ್ನ ಕಂಪ್ಲೀಟ್ ಆಗಿ ಅವರು ತೆಗೆದುಕೊಂಡು ಬಂದಿರೋದು. ಅದಲ್ಲದೆ ಸುಮಾರು 100ಕ್ಕೂ ಅಧಿಕ ಜನರನ್ನ ಇಲ್ಲಿ ವಿಚಾರಣೆ ಮಾಡಿ 160ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಇಲ್ಲಿ ಪರಿಗಣನೆ ತೆಗೆದುಕೊಂಡಿರೋದನ್ನ ನಾವು ಗಮನಿಸಬೇಕಾಗತ್ತೆ. ವಿಜಯ್, ಮತ್ತೊಂದು ವಿಚಾರ ಅಂತಂದ್ರೆ ನಾವೀಗ ಈ ಒಂದು ಕೇಸ್ಗೆ ಏನೆಲ್ಲ ಆಗ್ತಾ ಇತ್ತು ಅಂದ್ರೆ ಯಾವ ತರ ಪ್ಲಾನ್ ಮಾಡಿದ್ದಾರೆ, ಆ ಪ್ಲಾನ್ ಎಕ್ಸಿಕ್ಯೂಟಿವ್ ಯಾವ ತರ ಆಗಿದೆ, ಅದ್ರ ಜೊತೆಗೆ ರೇಣುಕಾಸ್ವಾಮಿಯನ್ನ ಹೇಗೆ ಟ್ರ್ಯಾಪ್ ಮಾಡಿದ್ದಾರೆ, ಅಲ್ಲದೆ ಟ್ರ್ಯಾಪ್ ಮಾಡಕ್ಕೆ ಯಾರನ್ನೆಲ್ಲ ಬಳಸ್ಕೊಂಡಿದ್ದಾರೆ, ಅದಷ್ಟೇ ಅಲ್ಲದೆ ರೇಣುಕಾಸ್ವಾಮಿನ ವಿ ಕಾಂಟ್ ಸೇ ಕಿಡ್ನಾಪ್ ಅಂತ ಈಗಲೇ ಹೇಳಕ್ ಆಗಲ್ಲ. ಆಕ್ಚುಲಿ ವಿ ಕ್ಯಾನ್ ಸೇ ಕರ್ಕೊಂಡು ಬರೋದಕ್ಕೆ ಅಂತ ಹೇಳೋಣ ಆಕ್ಚುಲಿ ವಿಜಯ್. ಸೊ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರ್ಕೊಂಡು ಬರೋಕ್ಕೆ ಯಾವ ತರ ಒಂದು ತಯಾರನ್ನು ನಡೆಸ್ಕೊಂಡು ಬಂದ್ರು, ಅಲ್ಲದೆ ಅಲ್ಲಿ ರೇಣುಕಾಸ್ವಾಮಿಗೆ ಯಾವ ತರ ಟ್ರ್ಯಾಪ್ ಮಾಡ್ಕೊಂಡು ಬಂದ್ರು, ಇದೆಲ್ಲದೂ ಕೂಡ ಚಾರ್ಜ್ ಶೀಟ್ ಅಲ್ಲಿ ಸವಿವರವಾಗಿ ಬರೆಯಲಾಗಿದೆ. ಅದಾದ ನಂತರ ರೇಣುಕಾಸ್ವಾಮಿ ಕರ್ಕೊಂಡು ಬರಬೇಕಾದ್ರೆ ಆ ದಾರಿ ಉದ್ದಕ್ಕೂ ಚಿತ್ರದುರ್ಗದಿಂದ ಬೆಂಗಳೂರು ಬರಬೇಕಾದ್ರೆ ಎಲ್ಲಿ ನಿಲ್ಲಿಸಿದ್ದಾರೆ, ಎಲ್ಲಿ ಕಾಫಿ ಕುಡಿದಿದ್ದಾರೆ, ಎಲ್ಲಿ ಊಟ ಮಾಡಿದ್ದಾರೆ, ಎಲ್ಲಿ ಸಿಗರೇಟ್ ಸೇದಿದ್ದಾರೆ, ಇದ್ಲೂ ಕೂಡ ಹೋಗಿ ಪೊಲೀಸರು ತನಿಖೆನ ಮಾಡಿದನ್ನ ನಾವು ಗಮನಿಸಬೇಕಾಗತ್ತೆ. ಅಂದ್ರೆ ಇಂಚಿಂಚೂ ಕೂಡ ಎಲ್ಲೂ ಕೂಡ ಈ ಒಂದು ಕೇಸ್ ಹಳ್ಳ ಹಿಡಿಬಾರ್ದು, ತಳ ಹತ್ತಬಾರ್ದು ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಕೇಸನ್ನ ತನಿಖೆ ಮಾಡೋದನ್ನ ಗಮನಿಸಬೇಕಾಗತ್ತೆ. ಸೊ ಅದಾದ ನಂತರ ಇಲ್ಲಿ ಬರ್ತಾರಲ್ಲ, ಬೆಂಗಳೂರಿಗೆ ಬರ್ತಾರಲ್ಲ, ಬೆಂಗಳೂರಿಗೆ ಬಂದ ನಂತರ ಡೈರೆಕ್ಟ್ ಆಗಿ ಶೆಡ್ಗೆ ಕರ್ಕೊಂಡು ಹೋಗ್ತಾರೆ, ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗುವಂತ ವಿಚಾರ.
ಸೊ ಪಟ್ಟಣಗೆರೆ ಶೆಟ್ಟಿ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಕೂಡ ವಿಚಾರವನ್ನ ತಿಳ್ಕೊಂಡ್ರು. ಅಂದ್ರೆ ಆ ಸಮಯದಲ್ಲಿ ಅಲ್ಲಿ ಯಾವ ವಸ್ತುಗಳನ್ನ ಬಳಸಿದ್ದಾರೆ, ಆತನಿಗೆ ಹೇಗೆ ಹೊಡೆದಿದ್ದಾರೆ, ಆತನಿಗೆ ಹೇಗೆ ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ, ಕೊಲೆ ಆಗೋದಕ್ಕೆ ಏನೆಲ್ಲ ಕಾರಣ ಆಯ್ತು ಅನ್ನೋದನ್ನು ಕೂಡ ಇಲ್ಲಿ ಅವರು ತೆಗೆದುಕೊಂಡಿರೋದು. ಮತ್ತೆ ಈ ಒಂದು ಕೇಸಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ನೇರವಾಗಿ ಅಥವಾ ಪರೋಕ್ಷವಾಗಿ ಯಾರೆಲ್ಲ ಭಾಗಿಯಾಗಿದ್ರು, ಅವತ್ತು ಯಾರೆಲ್ಲ ದರ್ಶನ್ ಜೊತೆಗೆ ಮೀಟ್ ಮಾಡಿದ್ದಾರೆ, ಅವ್ರನ್ನೆಲ್ಲರೂ ಕೂಡ ಕರ್ಕೊಂಡು ಬಂದು ವಿಚಾರಣೆ ತೆಗೆದುಕೊಂಡು